ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಏಪ್ರಿಲ್ 26ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಈಗ ನಿದ್ರೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತುಕೊಳ್ಳಿರಿ. ನಾವು ಮೊದಲು ನಂಬಿದ ಕಾಲದಲ್ಲಿ ಇದ್ದದ್ದಕ್ಕಿಂತ ಈಗ ನಮ್ಮ ರಕ್ಷಣೆಯು ಹತ್ತಿರವಾಯಿತು. ಇರುಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ರೋಮಪುರದವರಿಗೆ 13ನೇ ಅಧ್ಯಾಯ 11-12 ವಚನಗಳು. ಅಪೊಸ್ತಲನು ತನ್ನ ದಿನದ ಪರಿಶುದ್ಧ ಜನರಿಗೆ ಸಮಯವನ್ನು ತಿಳಿದುಕೊಂಡು ಈಗ ನಿದ್ರೆಯಿಂದ ಎಚ್ಚರಗೊಳ್ಳುವ ಸಮಯ ಬಂದಿದೆ ಎಂದು ಹೇಳಿರಬಹುದು. ಏಕೆಂದರೆ ಅವರು ಆಗ ಸುವಾರ್ಥ ಯುಗದಲ್ಲಿ ಪ್ರವೇಶಿಸಿದರು, ಅದರ ಉನ್ನತ ಕರೆಯುವಿಕೆಯ ಬಹುಮಾನವನ್ನು ಹೊಂದುವ ಓಟವನ್ನು ಓಡುವ ಸವಲತ್ತನ್ನು ಹೊಂದಿದ್ದರು. ಈ ಯುಗದ ಅಂತ್ಯದ ದಿನದಲ್ಲಿ ಅಪೊಸ್ತಲನ ಮಾತುಗಳು ಇನ್ನೂ ಎಷ್ಟು ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ. ಹೌದು, ಇರುಳು ಬಹಳ ಮಟ್ಟಿಗೆ ಕಳೆಯಿತು ಮತ್ತು ಹಗಲು ಮಹಿಮೆಯುಳ್ಳ 1000 ವರ್ಷದ ದಿನವು ಸಮೀಪವಾಯಿತು. ಈಗಲೂ ಮುಂಜಾನೆಯ ಬೂದಿಗೆರೆಗಳು ಕಾಣಿಸಿಕೊಳ್ಳುತ್ತದೆ. ರಾಜನಾದ ಮದಲಿಂಗನು ತನಗಾಗಿ ಸಿದ್ಧರಾಗಿ ಕಾಯುತ್ತಿರುವ ಮದುಮಗಳನ್ನು ಸ್ವೀಕರಿಸುವ ದಿನವಾಗಿದೆ ಮತ್ತು ನಾವು ಆತನೊಂದಿಗೆ ಒಟ್ಟಾಗಿ ಸೇರಲು ಸಿದ್ಧವಾಗುವ ಸಮಯ ಬಹಳ ಹತ್ತಿರವಾಗಿದೆ. ನಿದ್ರೆಯಿಂದ ಎಚ್ಚರಗೊಳ್ಳಲು ಇದು ನಿಜವಾಗಿಯೂ ತಕ್ಕ ಸಮಯವಾಗಿದೆ, ಏಕೆಂದರೆ ಈಗಾಗಲೇ ರಕ್ಷಣೆಯ ಸಮಯವಾಗಿದೆ. ನಮ್ಮ ಮಹಿಮೆಯುಳ್ಳ ವಿಮೋಚನೆಯು ಬಹಳ ಹತ್ತಿರದಲ್ಲಿದೆ ಎಂಬುದೇ. ಆಮೆನ್.